ಇನ್ನು ಬಿಜೆಪಿಯಲ್ಲಿರ್ತಕ್ಕಂಥ ಭಿನ್ನಮತ ಯತ್ನಾಳ್ ಟೀಮ್ ವಿಜಯೇಂದ್ರ ಟೀಮ್ ಈ ಭಿನ್ನಮತ ಶಮನಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಡಿಸೆಂಬರ್ 3ನೇ ತಾರೀಕು ಕೋರ್ ಕಮಿಟಿ ಸಭೆ ಇದೆ. ಹೈಕಮಾಂಡ್ ಕಡೆಯಿಂದ ಒಬ್ಬರು ಪ್ರಧಾನ ಕಾರ್ಯದರ್ಶಿಯನ್ನು ಕಳಿಸ್ಕೊಡ್ತಾರೆ. ಅಲ್ಲಿ ಈ ಭಿನ್ನಮತ ಶಮನಕ್ಕೆ ಪ್ರಯತ್ನಗಳಾಗುತ್ತೆ. ಡಿಸೆಂಬರ್ 3ನೇ ತಾರೀಕು ಬಿಜೆಪಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಕೇಂದ್ರದಿಂದ ಪ್ರಧಾನ ಕಾರ್ಯದರ್ಶಿಯನ್ನು ಕಳಿಸ್ಕೊಡ್ತಾ ಇದೆ ಹೈಕಮಾಂಡ್. ಅವರು ಸಂಧಾನ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಭಿನ್ನಮತ ವರದಿಯನ್ನು ಹೈಕಮಾಂಡ್ ಇವ್ರ ಮುಖಾಂತರ ಪಡೆಯುತ್ತೆ. ನಿಮಗೆ ಗೊತ್ತೇ ಇದೆ, ಈ ವಕ್ಫ್ ವಿಚಾರದಲ್ಲಿ ಯತ್ನಾಳನ್ ಟೀಮ್ ಅವರು ಬೀದರ್ನಿಂದ ಒಂದು ಹೋರಾಟ ಆರಂಭ ಮಾಡಿ ಇವತ್ತು 4ನೇ ದಿನ. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ, ಇವ್ರ ಪಾಡಿಗೆ ಇವ್ರು ಮಾಡ್ತಾ ಇದ್ದಾರೆ. ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿದ್ದಾರೆ, ವಿಜೇಂದ್ರ ಕೂಡ ಮಾತನಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಕೋರ್ ಕಮಿಟಿ ಸಭೆಗೆ ಒಬ್ಬರನ್ನ ಕಳಿಸ್ಕೊಟ್ಬಿಟ್ರೆ ಭಿನ್ನಮತ ಶಮನ ಆಗ್ಬಿಡುತ್ತಾ? ಏನಾಗಬಹುದು ಈಗ ಅಂತ ಹೈಕಮಾಂಡ್ ಏನು ಇದಕ್ಕೊಂದು ಸೊಲ್ಯೂಷನ್ ಏನು ಕೊಡಬಹುದು ಅಂತ? ಅರವಿಂದ್, ಈಗಾಗಲೇ DVS ಅವರು ಕೂಡ ಮಾತಾಡ್ತಿದ್ರು. ಒಂದ್ ರೀತಿಯಲ್ಲಿ ಅಸಹಾಯಕ ಪರಿಸ್ಥಿತಿ ಇದೆ ಬಿಜೆಪಿಯಲ್ಲಿ. ನಾವು ಹಿರಿಯರು ಯಡಿಯೂರಪ್ಪನವ್ರನ್ನ ಸೇರಿಸಿಕೊಂಡು ಹೇಳ್ತಾ ಇದ್ದಾರೆ ಅವರು. ನಾವು ಯಾರೇ ಹಿರಿಯರಿದ್ರು ಕೂಡ ಅವರ ಕೈಯಲ್ಲಿ ಸರಿ ಮಾಡಲಾಗದಷ್ಟು ಹಾಳಾಗ್ಬಿಟ್ಟಿದೆ ಬಿಜೆಪಿ, ರಾಜ್ಯ ಬಿಜೆಪಿ ಪರಿಸ್ಥಿತಿ ಅನ್ನುವಂಥದ್ದು. ಎರೆಹುಳುಗಳು ನಾಗರಾಹು ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ರು. ಜೊತೆಗೆ ಯಾರೇ ಇದ್ರು ಕೂಡ ಬೀದಿಲಿ ಹೋಗಿ ಮಾತಾಡೋದು ಸರಿಯಲ್ಲ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸದ್ಯದ ಬಿಜೆಪಿ ಭಿನ್ನಮತ ವಿಚಾರ, ಪರಸ್ಪರ ಪ್ರತಿಷ್ಠೆ ವಿಚಾರ, ಪ್ರತ್ಯೇಕ ಹೋರಾಟಗಳು, ಒಬ್ರಿಗೊಬ್ರು ಆಗದೆ ಇರುವಂತದ್ದು ಎಲ್ಲವನ್ನು ಕೂಡ ಅವ್ರು ಮಾತಾಡಿದ್ರು. ಈ ಸಂಬಂಧಪಟ್ಟಂತೆ ಹೈಕಮಾಂಡ್ ಈಗಾಗಲೇ 2 ಪತ್ರ ಬರೆದಿದ್ದೇನೆ. ಈಗಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಹೈಕಮಾಂಡ್ ಈಗ್ಲಾದ್ರೂ ಕೂಡಲೇ ಮಧ್ಯಪ್ರವೇಶ ಮಾಡಿ ರಾಜ್ಯ ಬಿಜೆಪಿಯನ್ನ ರಿಪೇರಿ ಮಾಡಬೇಕು ಅನ್ನುವಂತ ಮನವಿ ಮಾಡ್ಕೊತೇನೆ ಅಂತ ಹೇಳಿದ್ರು. ಜೊತೆಗೆ ಈಗಾಗಲೇ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದು ಡಿಸೆಂಬರ್ 3ನೇ ತಾರೀಕು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅನ್ನೋರ್ನ ರಾಜ್ಯಕ್ಕೆ ಕಳಿಸ್ಕೊಡ್ತಾ ಇದೆ. ಅಂತೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂತಹ ಲಕ್ಷಣವನ್ನ ಕೂಡ ತೋರಿಸ್ತಾ ಇರುವಂತದ್ದು. ಅವರ ಮೂಲಕ ರಾಜ್ಯ ಬಿಜೆಪಿಯ ವರದಿಯನ್ನ ಸಂಪೂರ್ಣವಾಗಿ ಪಡೆದುಕೊಂಡು ಕ್ರಮಕ್ಕೆ ಮುಂದಾಗೋದಕ್ಕೆ ಹೈಕಮಾಂಡ್ ಆಲೋಚನೆ ಮಾಡ್ತಿದೆ. ಅವತ್ತು ಮಂಗಳವಾರ ವಿಶೇಷವಾಗಿ ಕೋರ್ ಕಮಿಟಿ ಸಭೆ ಮಾಡಬೇಕು, ರಾಜ್ಯ ಬಿಜೆಪಿ ಸರಿ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿನೇ ಕೋರ್ ಕಮಿಟಿ ಸಭೆ ಮಾಡಬೇಕು ಅನ್ನುವಂತ ಸೂಚನೆ ಕೂಡ ರವಾನೆ ಆಗಿರುವಂತದ್ದು. ಹಾಗಾಗಿ ತರುಣ್ ಚುಗ್ ಅವರನ್ನ ಕಳಿಸ್ಕೊಟ್ಟು ರಿಪೋರ್ಟ್ ಅನ್ನ ಹೈಕಮಾಂಡ್ ತರಿಸ್ಕೊಳ್ತಾ ಇದೆ. ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರೋ ಹಿನ್ನೆಲೆಯಲ್ಲಿ ಬಿಜೆಪಿಯ ಪರಿಸ್ಥಿತಿ ಸರಿಯಾಗುತ್ತಾ ಅನ್ನುವಂತಹದನ್ನ ಕಾಡಬೇಕು. ಯಾಕಂದ್ರೆ ಎರಡೂ ಕಡೆಯಿಂದ ಪ್ರತ್ಯೇಕ ಹೋರಾಟ ಮಾಡ್ತಾ ಇದೆ. ಇತ್ತ ಪ್ರತ್ಯೇಕ ಸಮಾವೇಶ ಕೂಡ ಘೋಷಣೆ ಆಗಿದೆ. ಹಾಗಾಗಿ ಒಂದ್ ರೀತಿಯಲ್ಲಿ ನಿರೀಕ್ಷೆ ಏನಾಗುತ್ತೆ ಕಾದ್ ನೋಡಬೇಕು. ಅರವಿಂದ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.